ನನ್ನ ಗಂಡನು ನಾನು ಬಸರಿ ಅಂತ ಗೊತ್ತಾದ ತಕ್ಷಣ ಕುಂದಾಡ್ಕೊಂಡು ಓಡ್ ಬರ್ತಾನೆ ತಿಪ್ಪೆ ಜೊತೆಗೆ. ನನಗೆ ಗೊತ್ತು. ಎಷ್ಟೇ ಜಗಳ ಆಡಿದ್ರು ತಾನು ಅಪ್ಪಯ್ಯ ಆಗ್ತಾ ಇದ್ದೀನಿ ಅಂತಂದ್ರೆ ಎಂತ ಗಂಡಸಿಗಾದ್ರೂ ಖುಷಿ ಆಗೇ ಆಗುತ್ತೆ. ತಕ್ಷಣ ಎಂತಿನ ನೋಡ್ಬೇಕು ಅನ್ಸುತ್ತೆ. ನನ್ನ ಗಂಡಂಗ ಹಂಗೆ ಆಗಿರುತ್ತೆ. ಇಷ್ಟೊತ್ತಿಗೆ ಬರ್ತಾ ಇರ್ಬೋದೇನೋ, ಅಥವಾ ಏನು ವಾಲೆ ಊರಿಗೆ ಬಂದಿರ್ಬೋದೋ ಏನೋ. ಓ ಏನ್ ನೇತ್ರ ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ಸಮಾಚಾರ? ಏನಿಲ್ಲ ಅತ್ತೆ, ಅದೇ ಗಂಡನ ಕೋಟೆ ಜಗಳ ಮಾಡ್ಕೊಂಡು ಗಂಡನ ಮನೆ ಬಿಟ್ಟು ಬಂದಿದ್ದಲ್ಲ, ಎಲ್ಲಿ ನನ್ನ ಮನೆಗೆ ಸೇರ್ಸಲ್ವೋ ಅಂತಾನ ನನಗೂ ಅದೇ ಯೋಚನೆ ಆಗಿತ್ತು. ಅಪ್ಪ ಬೇರೆ ಹಿಂಗೆ ಮಾಡಿತ್ತು, ಅದಕ್ಕೆ ಎಲ್ಲಿಗೆ ಹೋಗೋದಪ್ಪ ಅಂತ ನನಗಂತೂ ಚಿಂತೆ ಆಗಿತ್ತು. ಹೆಂಗೋ ಈ ಸಮಯದಲ್ಲೇ ನನ್ನ ತಾಯಿ ಆಗ್ತಾರೋ ವಿಷಯ ಗೊತ್ತಾಯ್ತಲ್ಲ, ಅದಕ್ಕೆ ನಮ್ಮ ಅಪ್ಪನೂ ನನ್ನ ಏನು ಅಂದಂಗೆ ಮನೆಗೆ ಸೇರಿಸ್ಕೊಂಡು ಈಗ ನನ್ನ ಗಂಡನೂ ಬರ್ತಾನೆ ನನ್ನ ನೋಡಕ್ಕೆ, ನೋಡಿ ಕರ್ಕೊಂಡು ಹೋಗಕ್ಕೆ ಬರ್ತಾನೆ ಅಂತಾನ ನೆನೆಸ್ಕೊಂಡು ನಗ್ತಾ ಇದ್ದೆ ಅಷ್ಟೇನೆ. ಹೌದಾ, ಬರಲೇಬೇಕು ಮತ್ತೀಗ. ಮತ್ತೆ ನೀನು ಹೊಟ್ಟೆಲಿ ಬೆಳೀತಾ ಇರೋ ಮಗುಗೆ ಅವನೇ ತಾನೆ ಅಪ್ಪಯ್ಯ. ಬರಲೇಬೇಕು, ಬರ್ತಾನೆ, ಸುಮ್ಮೀರು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಹೌದತ್ತೆ, ನಾನು ಯಾಕೆ ತಲೆ ಕೆಡಿಸ್ತಾವನ, ಬಂದೇ ಬರ್ತಾರೆ. ನಿಮ್ಮಮ್ಮ ಎಲ್ಗೋದ್ಲು? ಅಮ್ಮಯ್ಯ ಇಲ್ಲೇ ಎಲ್ಗೋತಪ್ಪ ಗೊತ್ತಿಲ್ಲ, ನನಗೇನು ಹೇಳೋಗ್ಲಿಲ್ಲ. ಇರತ್ತೆ, ಒಂದೆರಡು ದಿವಸ ಹೋಗಿವಂತೆ. ಇಲ್ಲ ನೇತ್ರ, ಹೋಗ್ಬೇಕು. ನಿಮ್ಮ ಅಪ್ಪಯ್ಯ ಬರಲಿಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಇಲ್ದಿದ್ರೆ ಆವಾಗಲೇ ಹೋಗ್ಬಿಡ್ತಿದ್ದೆ. ನಿಮ್ಮ ಅಪ್ಪ ಬಂದ ನೋಡು, ಬಾರೋ ಅಣ್ಣ ಬಾ. ಏನ್ ಜಯಮ್ಮ, ಯಾವಾಗ ಬಂದೆ? ಚೆನ್ನಾಗಿದ್ಯಾ? ಓ ಕಣಯ್ಯಣ್ಣ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೀಯಾ? ಎಲ್ಲಿ ಅಲ್ಲ ಅಮ್ಮಯ್ಯ ಅಲ್ಲೆಲ್ಲೋ ಯಾತ ಧರ್ಮಸ್ಥಳಕ್ಕೋ ಯಾತ ನೋಡ್ಕೊಂಬರಕ್ಕೆ ಹೋಗೈತಿ ಅಂತ ಹೇಳ್ತಿದ್ರು. ಅದಕ್ಕೆ ಎಷ್ಟು ದಿನ ಹೋಗ್ಯವ್ರಿ? ಎಷ್ಟು ದಿನ ಹೋಗ್ಯವ್ರೋ ಗೊತ್ತಿಲ್ಲ ಕಣಮ್ಮ. ಒಟ್ಟಿನಲ್ಲಿ ಹೋಗ್ತೀನಿ ಅಂತಂತೂ ದುಡ್ಡು ಕೊಟ್ಟು ಕಳಿಸ್ದೆ ಅಷ್ಟೇ. ಹೋಗಿ ನೋಡ್ಕೊಂಬರ್ಲಿ ಸಾಯಂಕಾಲದಾಗೆ, ಎಲ್ಲ ಆಸೆ ತೀರಿಸ್ಕೊಂಬ್ಲಿ ಅಂತಾನ. ಬಿಡು, ಈಗ ಅದ್ರ ಚಿಂತೆ ಯಾಕೆ? ನೀನೇನು ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಎಲ್ಲ ಚೆನ್ನಾಗಿದ್ರೆ ಮಕ್ಕಳು? ಓಣ ಎಲ್ಲ ಚೆನ್ನಾಗಿದ್ರು. ನೇತ್ರನ ವಿಷಯ ಗೊತ್ತಾಯ್ತು, ರಾಣಿರೂರ್ಗೆ ಹೋಗಿದ್ದೆ. ರಾಣಿ ನೇತ್ರನ ವಿಷಯ ಎಲ್ಲ ಹೇಳಿದ್ಲು, ಹಿಂಗೆಲ್ಲ ಆಯ್ತು, ನೇತ್ರ ಹೆಂಗಿದಾಳೋ ಏನೋ ಅಂತಾನ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟರೊಳಗೆ ಹೆಂಗೋ ಅದ್ಲಾಗೆ ನೀನೇನೇ ಮನೆ ಕರ್ಕೊಂಬಂದಿದ್ಯಾ. ಇಲ್ದಿದ್ರೆ ಏನೂ ಇಲ್ಲ, ನಿನಗೆ ಗ್ರಾಚಾರ ಸರಿ ಇರ್ತಿರ್ಲಿಲ್ಲ. ಸರಿಯಾಗಿ ಬೈತಿದ್ದೆ ನಿನ್ನ, ಏನಾದರೂ ನೇತ್ರ ಏನಾದರೂ ಈ ಮನೆಗೆ ಇಲ್ದಿದ್ರೆ. ಹೋಗ್ಲಿ ಬಿಡು, ಈಗೆಲ್ಲ ಸರಿಯಾಗೈತಲ್ಲ. ಮತ್ತೆ ಇನ್ನೇನು ಸಮಾಚಾರ? ನೀನು ಚೆನ್ನಾಗಾದ ಈಗ? ನಿನಗೆ ನಾಯಿ ಕಡ್ದಿತ್ತಲ್ಲ, ಆವಾಗಿಂದನ ಹುಷಾರಿರ್ಲಿಲ್ವಲ್ಲ ನಿನಗೆ? ಈಗೆಲ್ಲ ವಾಸಿ ಆಗೈತಾ? ಹುಚ್ಚಿಗಿಚ್ಚಿ ಆತಿಲ್ಲ ತಾನೇ ನಾಯಿ ಕಡ್ದಿದ್ದು? ಅಯ್ಯೋ, ನನಗೆ ಅದೆಲ್ಲ ಇದ್ದಿದ್ರೆ ನಾನು ಇಲ್ಲಿಗೆ ಗೊತ್ತಿದ್ದು ಅಣ್ಣ. ನೀನೊಬ್ಬ ಇನ್ನು ಯೋಸ್ ದಿನ ಆಯ್ತು ಆ ನಾಯಿ ಕಡ್ದು ಏನು ಕತೆ? ಇಲ್ಲ ತಕ್ಕ ಹಂಗೆ ಇರುತ್ತೆ. ಚೆನ್ನಾಗಿದ್ದೀನಿ ಇವಾಗ, ನೋಡಿ ಹೆಂಗಿದ್ದೀನಿ. ಹೌದಾ, ಸರಿ ಆಯ್ತು ಬಿಡು, ಚೆನ್ನಾಗಿರು ಸದ್ಯ. ಅಪ್ಪ ನಮ್ಮ ಮನೆಯವ್ರನ್ನು ಕರ್ಕೊಂಬರಕ್ಕೆ ತಿಪ್ಪೆನ ಕಳ್ಸಿದ್ದೀನಿ ಅಂದಲ್ಲ, ತಿಪ್ಪೆ ಬರಲೇ ಇಲ್ಲ. ಯಾವಾಗ ಬರ್ತಾನಪ್ಪ? ಇವಾಗಿನ ನಮ್ಮೂರಿನ ಬಸ್ ಬಂತಲ್ಲಮ್ಮ, ನಿಮ್ಮೂರ ಕಡೆದು, ಈಗಲಾಗಲನ ಬತ್ತಾನೆ ಅನ್ಸುತ್ತೆ. ಹೆಂಗೋ ನನ್ನ ಗಂಡನ ಜೊತೆಗೆ ಬಂದ್ರೆ ನನಗಂತೂ ತುಂಬಾ ಸಂತೋಷ ಆಗುತ್ತೆ ಕಣಪ್ಪ. ಆಯ್ತು, ನೋಡೋಣ ಇರು, ಕಳ್ಸಿದ್ದೀನಲ್ಲ. ನಿಮ್ಮ ಅತ್ತೆ ನಿನ್ನ ಗಂಡ ಏನಂತಾರೋ ಏನೋ. ಯಾಕಂತಾರೆ? ಅಲ್ಲ ಸೊಸೆ ಬಸ್ರಿ ಆಗ್ಯವಳೆ ಅಂತಂದ್ರೆ ಅವ್ರಿಗೂ ಸಂತೋಷನೇ ತಾನೆ. ಓ ತಿಪ್ಪೆ ಬಂದೇ ಬಿಟ್ಟ ಮಿತ್ರ, ತಿಪ್ಪೆ ಬಂದ ನೋಡು. ತಿಪ್ಪೆ ಎಲ್ಲೋ ನನ್ನ ಗಂಡ ಎಲ್ಲಿ ಜೊತೆ ಕರ್ಕೊಂಬರ್ಲಿಲ್ವಾ? ಎಲ್ಲಿ ಹೊರಗಿದಾರ? ಕರಿಯೋಗೋ ಒಳಕ್ಕೆ, ಯಾಕೆ ಅಲ್ಲೇ ಬಿಟ್ಟು ಬಂದಿದ್ಯಾ? ಅಯ್ಯೋ ಚಿಕ್ಕಮ್ಮರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಅದು ನಿಮ್ಮ ಗಂಡ ಬರಲಿಲ್ಲ ನನ್ನ ಜೊತೆಗೆ. ನನ್ನ ಗಂಡ ಬರ್ಲಿಲ್ವಾ? ಯಾಕೋ ತಿಪ್ಪೆ, ಏನಂದ್ರು ಅವರು? ನಿನ್ನ ನಾನು ಬಸ್ಸೇ ಆಗಿರೋ ವಿಷಯನ ಅವ್ರಿಗೆ ಹೇಳ್ದೋ ಇಲ್ವೋ? ಹೇಳು, ಯಾಕೋ ಏನಂದ್ರು? ತಿಪ್ಪೆ ಹೇಳೋ, ಏನಂದ್ರು? ಯಾಕೋ ಬರಲಿಲ್ಲ ಅಳಿ ಅಂದ್ರು? ನಿಮ್ಮ ಮಾಮವ್ರು ಹೇಳಿ ಕಳಿಸಿದ್ದಾರೆ, ಸಾವುಕಾರ ಸಿದ್ದಪ್ಪರು ಬರಲೇಬೇಕಂತೆ ಅಂತಾನ, ಕರ್ಕೊಂಬಾರೋ ಅಂತ ಹೇಳಿ ಕಳಿಸಿದ್ದೀನಿ. ಮತ್ತೇನೆ ಕರ್ಕೊಂಬರ್ದಂಗೆ ನೀನು ಒಬ್ಬನೇ ಬಂದಿದ್ಯಲ್ಲೋ? ನೀನು ಯಾಕೆ ಕಳಿಸಿದ್ದು ನಾನು? ಅಯ್ಯೋ ಸಾವುಕಾರ್ರೆ, ನಾನು ಎಷ್ಟು ಬಲವಂತ ಮಾಡಿ ಕರೆದೆ, ಅವರೇನೋ ಬರೋಕ್ಕೆ ತಯಾರಾಗಿದ್ರು. ಆದರೆ ಆ ಅಕ್ಕ ಚಿಕ್ಕಮ್ಮವ್ರು ಅವ್ರ ಅತ್ತೆ ಇದಾರಲ್ಲ ಶಾಂತಕ್ಕ, ಅವರು ಹೋಗ್ಬೇಡ ಅಂತನ ತಡೆದ್ಬಿಟ್ರು. ಜಗಳ ಮಾಡ್ಕೊಂಡು ಹೋಗಿದ್ದಾಳೆ. ನಾನು ಬರಲ್ಲ, ನೀವೇ ಬಂದು ಕರಿಬೇಕು ಅಂತ ಹೇಳಿ ಬೇರೆ ಹೇಳೋಗಿದ್ದಾಳೆ. ಈಗ ನಾವು ಹೋಗಲ್ಲ, ಅವಳಾಗಿ ಅವಳು ಬರಬೇಕು ಅಷ್ಟೇನೆ. ಬಸ್ರಿ ಆಗಿದ್ರೆ ನಮಗೂ ಸಂತೋಷನೇ, ಆದರೆ ನಾವು ಬಂದು ಕರ್ಕೊಂಬರಕ್ಕಾಗಲ್ಲ. ಅವಳಾಗಿ ಅವಳು ಮನೆ ಬಿಟ್ಟು ಹೋಗ್ಯವಳೆ ಅಂದಮೇಲೆ ಅವಳೇ ಬರಬೇಕು, ಇಲ್ಲಾಂದರೆ ಅವ್ರ ಅಪ್ಪ ಅಮ್ಮಗೆ ಹೇಳು ಕರ್ಕೊಂಬಂದು ಬಿಟ್ಟು ಹೋಗಕ್ಕೆ ಹೇಳ್ರಿ ಅಂತನ ಹೇಳ್ಬಿಡ್ತಾಯಮ್ಮ. ತಿರ್ಗಾ ಆ ಗಿರೀಶಣ್ಣನೂ ಹಂಗೆ ಅಂದರು. ಅವಳಿನೆಂತ ಹೆಂಗ್ಸಿ ಅಲ್ಲ, ವಂಶೋದ್ಧಾರಕ್ಕೆ ಬರ್ತಾ ಇದ್ದಾನಲ್ಲ ಸೊಸೆ ಹೊಟ್ಟೆಗೆ, ಹೋಗಿ ನೋಡ್ಕೊಂಬರ್ಬೇಕು, ಕರ್ಕೊಂಬರ್ಬೇಕು ನಮ್ಮ ಮನೆಯಾಗೆ, ನಮ್ಮ ಸೊಸೆ ನಮ್ಮ ಮನೆಯಾಗೆ ಇರಬೇಕು ಅಂತಾನ ಅವಳಿಗೆ ಅನ್ಸೋದೇ ಇಲ್ವಿ? ಮಗನ್ನು ಕಳ್ಸಿಲ್ಲ ನೋಡು, ಅವಳು ಬರ್ದಿದ್ರೆ ಹೊಟ್ಟೆ ಹೊತ್ತು ಅಲ್ಲ ಗಂಡನ್ ನೋಡ್ಬೇಕು ಅಂತಾನ ಅನ್ಸುತ್ತೆ. ಎಂತರ್ಗಾದ್ರು ಕಳ್ಸೋದ್ ಬಿಟ್ಟು ಅವಳೇ ಬರಲಿ ಅಂತ ಹೇಳವಳಲ್ಲ ಅವಳು. ಎಷ್ಟು ದಿಮಾಕಿರ್ಬೇಕು ಅಲ್ಲ. ನಮ್ಮ ಅಣ್ಣಯ್ಯನೇ ಹೇಳಿ ಕಳ್ಸಿದ್ರು ಕಳ್ಸಿಲ್ವಲ್ಲ ಸಾವುಕಾರ ಸಿದ್ದಪ್ಪರು ಅಂತಂದ್ರೆ ಎಷ್ಟು ಗೌರವ. ಅಂತಾದ್ರಾಗೆ ನಮ್ಮ ಅಣ್ಣಗೆ ಮರ್ಯಾದೆ ಕೊಟ್ಟಿಲ್ವಲ್ಲ ಅವಳು ಅಯ್ಯಮ್ಮ.
ನಾನಾಗಿದ್ರೆ ಏನಿಲ್ಲ ಜುಟ್ಟಿಡ್ದು ಎಳ್ಕೊಂಬತ್ತಿದ್ದೆ ಅವನ್ನ. ಬಾರ ನಿನ್ನ ನಿಮ್ಮ ಅಮ್ಮನ ಮಾತು ಯಾಕೆ ಕೇಳ್ತೀಯ, ಬಾ ನಿನ್ನ ಹೆಂಡ್ತಿನ ನೋಡ್ಬಾ ಅಂತ ನಾ ಎಳ್ಕೊಂಬತ್ತಿದ್ದೆ. ತಿಪ್ಪೆ ಆಗಕ್ಕೆ ಸುಮ್ಮನೆ ಬಂದವನಿ. ನಮ್ಮ ಅತ್ತಿಗೆ ನಾನೇ ಹೋಗ್ಬೇಕು, ನಾನೇ ಅವ್ರ ಕಾಲಿಡ್ಕೋಬೇಕು. ಇಲ್ದಿದ್ರೆ ನನ್ನ ಮರ್ಯಾದೆ ಕಮ್ಮಿ ಆಗುತ್ತೆ ಅಂತಾನೆ. ಅಲ್ಲ ನಮ್ಮ ಅಪ್ಪಯ್ಯ ಎಷ್ಟು ಸಹಾಯ ಮಾಡಿದ್ದಾರೆ ಅವ್ರ ಮನೆಗೆಲ್ಲ. ಟ್ಯಾಕ್ಟ್ರಿ ಕೊಡ್ಸಿದ್ರೆ ನನ್ನ ಗಂಡಗೆ ಸಾಲ ಮಾಡ್ಕೊಂಡಿದ್ದಾಗ ಅವಾಗೆಲ್ಲನ ನಮ್ಮ ಅಮ್ಮನೇನೆ ದುಡ್ಡು ಕೊಟ್ಟು ಸಾಲ ತೀರ್ಸೈತಿ. ಅಂತದ್ರಾಗೆ ಈಗ ನೋಡು, ಅಲ್ಲ ಕಳ್ಸಿದ್ರು ಬಂದಿಲ್ವಲ್ಲ ನನ್ನ ಗಂಡಗಾದ್ರೂ ಬುದ್ಧಿ ಬೇಡ್ರಿ. ನಮ್ಮ ಅತ್ತಿಗಂತೂ ಬುದ್ಧಿ ಇಲ್ಲ, ಆಟೊಂದು ವಯಸ್ಸಾದ್ರೂ. ಅಯ್ಯೋ ನಾನಂತೂ ಎಷ್ಟು ಕೇಳ್ಕೊಂಡೆ ಚಿಕ್ಕಮ್ಮರೇ, ಬರಲೇಬೇಕಂತೆ ಗಿರೀಶಣ್ಣ. ಪಾಪ ನಮ್ಮ ಚಿಕ್ಕಮ್ಮರು ನೀವು ಬರ್ತೀರಾ ಅಂತ ಎಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾರೆ. ನೀವೀಗ ಬರಲಿಲ್ಲ ಅಂತಂದರೆ ಅವ್ರು ತುಂಬ ಬೇಜಾರು ಮಾಡ್ಕೊತಾರೆ. ಬರ್ರಿ ಹೋಗೋಣ ಅಂತ ಹೇಳಿ ಕೇಳ್ಕೊಂಡೆ. ಹಂಗೂ ಆ ಅಕ್ಕನೂ ಕೇಳಿದೆ, ಕಳ್ಸಕ್ಕ ಇಂಥ ಸಮಯದಾಗೆ ಗಂಡ ಇರಬೇಕು ಹೆಂಡತಿ ಜೊತೆಗೆ ಅಂತ ಹೇಳಿದ್ರೆ ಅಯ್ಯಮ್ಮ ನನ್ನ ಮಾತೇ ಕೇಳಲಿಲ್ಲ. ನಾನು ಇನ್ನೇನು ಮಾಡೋಣ ಹೇಳು? ನಾನು ಜೋರು ಮಾಡೋಕ್ಕಾಗುತ್ತೆ ಅವ್ರ ಹತ್ರ. ಅದಕ್ಕೆ ಇನ್ನೇನು ಮಾಡೋದು ಅಂತನ ಅದೇ ಬಂದೆ ಸುಮ್ಮನೆ ಬೇಜಾರು ಮಾಡ್ಕೊಂಡು. ನೇತ್ರಮ್ಮ ಅದೇನಾದ್ರೂ ಆಗ್ಲಿ, ಅವ್ರಾಗಿ ಅವ್ರು ಬಂದು ಕರಿಯ ತಕ ನೀನು ಹೋಗ್ಬೇಡ ಕಣಿ. ನೀನಾಗಿ ನೀನು ಹೋದ್ರೆ ನಿನಗೆ ಮರ್ಯಾದೆ ಇರಲ್ಲ. ನಿನಗೆ ಮರ್ಯಾದೆ ಕಮ್ಮಿ ಆಗೋದಲ್ದಾನೆ ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ಮರ್ಯಾದೆ ಇರಲ್ಲ ನಿನ್ನ ಗಂಡನ ಮನೆಗೆ. ಅದಕ್ಕೆ ಅವ್ರಾಗಿ ಅವ್ರು ಬಂದು ಕರಿಯ ತಕ ನೀನು ಹೋಗ್ಬೇಡ, ಇಲ್ಲೇ ಇರು ಹೇಳ್ತೀನಿ. ಓಹೋ ಅಲ್ಲ ತಿರ್ಕಂಟು ತಿಂದ್ರು ದೌಲತ್ತಿಗೇನು ಕಮ್ಮಿ ಇಲ್ಲ ನಿಮ್ಮ ಅತ್ತಿಗೂ ನಿನ್ನ ಗಂಡಗೂ. ಯಾಕತ್ತೆ ಯಾಕೆ ಹಂಗೆ ರೇಗಾಡ್ತಾ ಇದೆಯಾ? ಏನಾಯ್ತು? ಮತ್ತೆ ನೋಡೋ ರಾಜ, ನಿಮ್ಮ ಅಪ್ಪಯ್ಯ ಸಾವುಕಾರ ಸಿದ್ದಪ್ಪ ಇವ್ರು ಹೇಳಿ ಕಳ್ಸಿದ್ರೆ ಎಂತವ್ರಾದ್ರೂ ಓಡ್ ಬರ್ತಾರೆ. ಅಂತವ್ರಾಗೆ ನೇತ್ರನ್ ಗಂಡನ್ನ ಕಳ್ಸಿಲ್ವಲ್ಲ ನಾವ್ ರತ್ತಿ. ಎಷ್ಟು ದಿಮಾಕಿರ್ಬೇಕು ಆ ಯಮ್ಮಗೆ. ಮತ್ತೆ ಯಾರಾದರೂ ಆಯ್ತು ಹೇಳು, ಸಾವುಕಾರ ಆದರೂ ಆಯಿತು, ಇದಾದ್ರೂ ಆಯಿತು. ಇವಳೇ ದೌಲತ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಬಂದೇವಳಲ್ಲ, ಅದಕ್ಕೆ ಅವ್ರಿಗೆ ಸಿಟ್ಟು. ಇವಳು ಯಾಕೆ ಬರಬೇಕಾಗಿತ್ತು? ಜಗಳ ಮಾಡ್ಕೊಂಡು ಅಲ್ಲೇ ಇರಬೇಕಾಗಿತ್ತು ಜಗಳ ಆದ್ರೂ. ಇಲ್ಲ ಅಪ್ಪಯ್ಯಗೂ ಅಮ್ಮಯ್ಯಗೂ ಹೇಳಿ ಕಳಿಸಿದ್ರೆ ಹೋಗಿ ಏನಾಗಿತ್ತು ಅಂತ ಹೇಳಿ ಬಗೆಹರಿಸಿ ಬರೋರು. ಅಂಥವ್ರಾಗ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಏನೇನೋ ಅವಾಂತರಗಳೆಲ್ಲ ಮಾಡಿಲ್ಲ ಹೇಳು. ಅವ್ರಿಗೆ ಅದಕ್ಕೆ ಸಿಟ್ಟು. ಮನೆ ಮರ್ಯಾದೆ ತೆಗೆದು ಜಗಳ ಮಾಡ್ಕೊಂಡು ಅದೇ ಹೋಗ್ಯಾಳಲ್ಲ ಅಕ್ಕಪಕ್ಕಗಳ ಹಾಡ್ಕೊಂತಾರೆ ಅಂತಾನೆ ಅವ್ರಿಗೂ ಇರಲ್ವಾ ಸ್ವಾಭಿಮಾನ ಅನ್ನೋದು? ಬಡವರೇ ಆಗ್ಲಿ ಹೇಳು. ನೀನು ಯಾವಾಗಲೂ ಹಿಂಗೆ ಕಣ ಅಣ್ಣ. ನನ್ನ ಪರವಾಗಿ ಮಾತ್ರ ನೀನು ಮಾತಾಡಲೇಬೇಡ. ಏನೇ ಆದರೂ ಆಗ್ಲೇಳು, ತಂಗಿ ಎಂಬುದು ಒಂದು ಈಟು ಇಲ್ಲ. ಬರೇನೇ ನನ್ನ ವಿರುದ್ಧವಾಗಿನೇ. ನಾನು ಎಲ್ಲಿ ಜಗಳ ಮಾಡ್ಕೊಂಡು ಎಲ್ಲಿ ಇದು ಮಾಡ್ತೀನೋ ಅಲ್ಲೆಲ್ಲ ನೀನು ನನ್ನ ವಿರುದ್ಧವಾಗಿ ಮಾತಾಡ್ತೀವಿ ಹೊರತು ನನ್ನ ಪರವಾಗಿ ಒಂದು ದಿವಸ ಮಾತಾಡಿದ್ದು ನಾನು ನೋಡಲಿಲ್ಲ. ಮದುವೆ ಆದಮೇಲೆ ಅದು ಯಾಕೆ ಹಂಗೆ ಕೆಟ್ಟೋದೋ ಏನು ಕಚ್ಚು. ನನಗಂತೂ ನೀನು ಯಾಕಾದ್ರೂ ಮದುವೆ ಆದೋ, ಮದುವೆಗಿಂತ ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ಚೆನ್ನಾಗಿರೋದು. ನಮ್ಮ ಅಣ್ಣ ಯಾವಾಗ ಎಷ್ಟು ಚೆನ್ನಾಗಿದ್ದೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ. ಏನು ಮಾಡ್ತೀಯ, ಮದುವೆ ಮಾಡ್ಕೊಂಬಂದು ತಂಗಿಯರು ಅಂಬದ ಮರ್ತೇ ಬಿಟ್ಟಿದೆ. ಬರೇ ಬೈಯೋದೇ ಆಯ್ತು ಯಾವಾಗ್ಲೂ ನನ್ನ. ನೇತ್ರ ಸುಮ್ಮನಿರ್ತೀಯ? ನಿನ್ನೊಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಅಪ್ಪ ನೀನೇನೆ ನೇತ್ರನ ಕರ್ಕೊಂಡೋಗಿ ಅದೇನಾಯಿತು, ಯಾಕೆ ಜಗಳ ಆಯಿತು ಏನು ಅಂತೇಳಿ ವಿಚಾರಿಸಿ ಹೇಳ್ಬಿಟ್ಟು ಬರೋ ಹೋಗಿ ಸುಮ್ಮನೆ. ರಾಜ ಸುಮ್ಮನಿರ ಬೇಡ, ಅವರಾಗಿ ಅವ್ರು ಬರಲಿ. ಓಹೋ ನಾವಾಗಿ ನಾವು ಹೋಗ್ತೀವಂತೆ. ಅಲ್ಲ ಹೇಳಿ ಕಳ್ಸಿದ್ರು ಬರಲಿಲ್ಲ ಅಂತಂದ್ರೆ ನಾವು ಹೋದ್ರೆ ನಮಗೆ ಮರ್ಯಾದೆ ಇರುತ್ತೇನೋ? ನಮ್ಮ ಅಣ್ಣಗೆ ಹೋದ್ರೆ ಬೇಡ ಕಣ ಅಣ್ಣ, ಹೋಗ್ಬೇಡ. ಅವರಾಗಿ ಅವ್ರು ಬರಲಿ. ನಮ್ಮ ತಪ್ಪಾಯಿತು, ನಮ್ಮ ನೇತ್ರಮ್ಮನ ಹೊಡೆದಿದ್ದು ಬೈದಿದ್ದು ಜಗಳ ಮಾಡಿ ಮನೆ ಬಿಟ್ಟು ಕಳಿಸಿದ್ದು ಎಲ್ಲ ತಪ್ಪಾಯ್ತು ಅಂತಾನೆ ಕಾಲಿಗೆ ಬೀಳಿ ಬಂದು ಇಲ್ಲಿ ನಮ್ಮ ಅಣ್ಣನ ಕಾಲಿಗೆ. ಆಮೇಲೆ ಹೋಗ್ತಾಳೆ ನೇತ್ರ. ಅಲ್ಲಿ ತಕ್ಕನ ಹೋಗ್ಬೇಡ್ಕಣೆ ನೇತ್ರ. ಹೋದ್ರೆ ನಿನಗಿನ್ನ ಮರ್ಯಾದಿರಲ್ಲ ನೋಡು. ಆಗಲಾಗಲನ ಬರೀ ಇದೇ ಆಗುತ್ತೆ ಅವ್ರ ಗೋಳು. ಅಲ್ಲ ಸಾವುಕಾರ ಮನೆ ಹೆಣ್ಣು ತಂದಿದೀವಲ್ಲ, ಅವಳು ಹೆಂಗೆ ಇಕ್ಕೇಬೇಕು ಅಂಬರೇ ಗೊತ್ತಿಲ್ಲ ನಿನ್ನ ಮತ್ತಿಗೂ ನಿನ್ನ ಗಂಡಗೂ. ಅಯ್ಯೋ ನಿಮಗೆ ಹೇಳೋಕ್ಕಾಗಲ್ಲ ಅಪ್ಪ, ನೀನಾದರೂ ಅರ್ಥ ಮಾಡ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಬಾ. ಆಯಿತು ನೋಡೋಣ ಇರೋ ರಾಜ, ಒಂದು 2 ದಿವಸ ಹೋಗ್ಲಿ. ಅವರ ಬರ್ತಾರೇನ ನೋಡೋಣ ಇರು. ನಾನು ಹೊಲ್ತಕ್ಕೆ ಹೋಗ್ಬೇಕು, ಹೋಗಿ ಬರ್ತೀನಿ. ನೇತ್ರಮ್ಮ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಬರ್ತಾನೆ ಅನಿಸುತ್ತೆ. ಇಲ್ಲಾಂದರೆ ನಾನೇ ಹೋಗಿ ಈ ಕರ್ಕೊಂಬರ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇವಾಗ ಒಂದಿಷ್ಟು ಕೆಲಸ ಐತೆ, ಹೋಗಿ ಬರ್ತೀನಿ. ಊಟ ಮಾಡಿ ಮನಿಕ. ಜಯಮ್ಮ ಇರು, ನೀನು ನಾಳೆಗೆ ಹೋಗಿವಂತಿ. ಇಲ್ಲ ಕಣ ಅಣ್ಣ, ನಾನು ಹೋಗ್ಬೇಕು. ಆದರೆ ನೀನು ಮಾತ್ರನ ಅವ್ರು ಕರಿದಲ್ಲೇನೆ ನೀನು ಹೋಗ್ಬೇಡ, ಅವರೇ ಬರಲಿ ಇಲ್ಲಿಗೆ. ನಿನ್ನ ಮರ್ಯಾದೆ ಯಾಕೆ ಕಳ್ಕಂತ ಅಲ್ಲಿಗೆ ಹೋಗಿ? ಅವರೇ ಬರಬೇಕು. ಅಲ್ಲ ಅವ್ರಿಗೆ ಅಷ್ಟು ದಿಮಾಕಿ ಇರಬೇಕಾದ್ರೆ ನಿನಗಿರೋದು ಬೇಡವಿ? ಅಯ್ಯೋ ಸುಮ್ಮನಿರ್ತೀಯಾ ನೀನು? ಏನು ಗೊತ್ತಾಗಲ್ಲ, ಸುಮ್ಮನಿರು. ನನಗೇನೋ ಕೆಲಸ ಐತೆ, ತಿಪ್ಪೆನ ಕರ್ಕೊಂಡು ಹೊಲ್ತಕ್ಕೆ ಹೋಗಿ ಬರ್ತೀನಿ. ತಿಪ್ಪೆ ನಡಿ ಹೋಗೋಣ. ಸರಿ ಆಯಿತು ಬರ್ರಿ ಸಾವುಕಾರ್ರೆ ಹೋಗೋಣ. ನೇತ್ರ ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ಸುಮ್ಮನೆ ನೀನು ದೌಲತ್ತು ದಿಮಾಕು ಎಲ್ಲ ಬಿಟ್ಟು ಅಪ್ಪಯ್ಯನೋ ಅಮ್ಮಯ್ಯನೋ ಕರ್ಕೊಂಡು ಹೋಗು ನಿನ್ನ ಗಂಡನ ಮನೆಗೆ. ನೀನು ನಿನ್ನ ಕಿರೀಟ ಏನು ಕೆಳಕ್ಕೆ ಬೀಳಲ್ಲ. ನೀನಾಗಿ ನೀನು ಹೋದ್ರೆ ಸುಮ್ಮನೆ ಹೋಗೋದು ಕಲ್ತ್ಕ. ಆಟ ಮಾಡಬೇಡ. ಅಲ್ಲ ಕಣ ಅಣ್ಣ, ಅವರೇ ಬಂದಿದ್ರೆ ಏನು ಅವ್ರ ಕಿರೀಟ ಏನು ಕೆಳಕ್ಕೆ ಬೀಳ್ತಿತ್ತ? ಬಂದು ಕರ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ವಾ? ಈಗ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಆಗಲ್ಲ. ಅದೇನೋ ಹೇಳ್ತಾರಲ್ಲ, ಆಟ ಮಾಡಿ ಹೆಣ್ಣು ಕೆಟ್ಲು ಚಟಕ್ಕೆ ಬಿದ್ದು ಗಂಡು ಕಟ್ಟ ಅಂತಾನೆ. ಹಂಗಾದಾತು ನಿನ್ನ ಜೀವನ. ಯೋಚನೆ ಮಾಡು. ಮಲ್ಲಿ ಎಲ್ಗೋದ್ಲು? ಎಲ್ಗೋದ್ಲ, ಒಳಗಿರ್ಬೇಕೇನೋ ನೋಡೋಗು. ನೇತ್ರ ಏನು ಮಾಡ್ತೀಯಮ್ಮೀಗ? ಏನು ಮಾಡೋದು ಕಣತೆ, ಏನು ಅಂತನೂ ಗೊತ್ತಾಗ್ತಾ ಇಲ್ಲ. ಹೋಗೋದು ಬಿಡೋದು. ಅಮ್ಮಯ್ಯ ಬರಲಿ ಇರು ನೋಡೋಣ. ಯಾವುದಕ್ಕೂ ಅಮ್ಮಯ್ಯನೊಂದ್ಸರಿ ಕೇಳ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಬಾ ಕುಕ್ಕಬ್ಬ, ಯಾಕೆ ನಿಂತ್ಕೊಂಡಿದ್ದೆ? ಹೋಗಿವಂತೆ, ಅಮ್ಮಯ್ಯ ಬರುತ್ತೆ. ಅಯ್ಯೋ ನೀನಾಗಿ ನೀನು ಹೋದ್ರೆ ಸದ್ರ ಹಾಕ್ತೀಯ ಕಣೆ, ಬೆಲೆ ಇರಲ್ಲ ನಿನಗೆ ನೇತ್ರ. ಅದು ಸರಿನೇ, ಆದರೂ ಮನೆ ಬಿಟ್ಟು ನಾನೇ ಬಂದಿದ್ದು ಕಣತೆ.
ನೀವು ಕರೆಯೋವರೆಗೂ ಬರಲ್ಲ ನಾನು ಅಂತ ನನಗೆ ಬೇರೆ ಹೇಳಿ ಬಂದಿದ್ದೆ. ಅದಕ್ಕೆ ನಾನು ಬಸ್ರಿ ಅಂತ ಗೊತ್ತಾದ್ಮೇಲೆ ಆದ್ರೂ ಬಂದೇ ಬರ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದರೆ ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಮ್ಮ ಯೋಚನೆ ಮಾಡು, ನಿನ್ನ ಜೀವನ ನಿನ್ನಿಷ್ಟ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.